ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಪಾಠ 2 ಮತ್ತು ಪಾಠ 3ರ LBA ಟೆಸ್ಟ್ ಪೇಪರನ್ನು ನೋಡುವ. ಸೊ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳಲ್ಲಿ ಕೂಡ ನಾವು LBA ಪೇಪರ್ಗಳನ್ನು ಕೊಡ್ತಾ ಇದ್ದೀವಿ. ಸೊ ಯಾರಿಗೆಲ್ಲ LBA ಪೇಪರ್ಗಳನ್ನು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಅಥವಾ ಬೈ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೀನಿ. ಎಲ್ಲವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಖಂಡಿತವಾಗಿ ಅವುಗಳನ್ನು ನೋಡಿ. ಅರಿವಿಗೆ 6 ಅಂಕ, ಗ್ರಹಿಕೆಗೆ 8, ಅನ್ವಯಕ್ಕೆ 2, ಕೌಶಲ್ಯಕ್ಕೆ 4, ಒಟ್ಟು 20 ಅಂಕ. ಕ್ಲಿಷ್ಟತೆ ಮಟ್ಟ ಎಸ್ ಸುಲಭ 6, ಸಾಧಾರಣ 10, ಕಠಿಣ 4, ಒಟ್ಟು 20 ಅಂಕ. ನೆಕ್ಸ್ಟ್ ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಇನ್ನು ಮುಂದೆ ಈ ಪ್ರಶ್ನೆ ಪತ್ರಿಕೆ ಇತ್ತು, ಇದರ ಡೈರೆಕ್ಟ್ ಆಗಿರ್ತಕ್ಕಂಥ ನಾವೇನು ಮಾಡೋಣ ಅಂತಂದರೆ ಉತ್ತರವನ್ನು ನೋಡ್ಕೊಂಡು ಬರುವ. ಎಸ್, ಜೀವ ಜಗತ್ತಿನಲ್ಲಿ ವೈವಿಧ್ಯತೆ 6ನೇ ತರಗತಿ ವಿಜ್ಞಾನ ಪಾಠಾಧಾರಿತ ಮೌಲ್ಯಾಂಕನ, ಅಂಕಗಳು 20, ಸಮಯ 40ರಿಂದ 45 ನಿಮಿಷ. ಮೊದಲ ಮೇನ್ಸಲ್ಲಿ 2 ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಇರುವೆಯ ಕಾಲುಗಳ ಸಂಖ್ಯೆ ಕೇಳಿದ್ದಾರೆ. A2, B4, C6, D8. ಕರೆಕ್ಟ್ ಆಪ್ಷನ್ ಈಸ್ C6 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಭೂ ಆವಾಸಕ್ಕೆ ಸೇರದೇ ಇರುವ ಆವಾಸ. ಎ ಅರಣ್ಯ, ಬಿ ಹುಲ್ಲುಗಾವಲು, ಸಿ ಮರುಭೂಮಿ, ಡಿ ಸರೋವರ. ಭೂ ಆವಾಸಕ್ಕೆ ಯಾವುದು ಸೇರೋದಿಲ್ಲ ಅಂತಂದರೆ ಸರೋವರ, ಬಿಕಾಸ್ ಸರೋವರ ಅನ್ನೋದು ಜಲ ಆವಾಸಕ್ಕೆ ಉದಾಹರಣೆ ಆಗಿ ಬರ್ತದೆ. ಇನ್ನು ಬಿಟ್ಟ ಸ್ಥಳಗಳಿತ್ತು. ಸೊ ಒಟ್ಟು 2 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಗುಲಾಬಿ ಸಸ್ಯವು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಈಸ್ ಪೊದೆ. ಇನ್ನು ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸ್ಥಳಗಳನ್ನು ಡ್ಯಾಶ್ ಅಂತ ಕರಿತೀವಿ ಅಂತ ಕೇಳಿದರೆ ಅದನ್ನೇ ಆವಾಸ ಅಂತಲೇ ಕರೆಯೋದು. ಇನ್ನು 3ನೇ ಪದ ಸಂಬಂಧವನ್ನು ಬರಿಬೇಕು. ಮೊದಲ 2 ಪದಗಳನ್ನು ಗ್ರಹಿಕೆಯನ್ನು ಮಾಡಿಕೊಂಡು. ಪಾರಿವಾಳ ರೆಕ್ಕೆಗಳು, ಮೀನು ಡ್ಯಾಶ್ ಅಂತ ಇದೆ. ಸೊ ಮೀನು ಅನ್ನೋದು ಕಿವಿರು. ಇನ್ನು ಮೀನು ಈಜುತ್ತದೆ ಅಂತ ಕೇಳಿದ್ದಾರೆ. ಸೊ ಹಾವು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಹಾವು ಹರಿದಾಡುತ್ತದೆ ಅಂತಕ್ಕದ್ದನ್ನು ಬರಿಬೇಕು. ಇನ್ನು 2 ಅಂಕದ ಪ್ರಶ್ನೆಗಳು 5 ಇದ್ದಾವೆ. ಸರಿಯಾದ ಉತ್ತರ 2 ಅಂಕ, ಒಟ್ಟು 10 ಅಂಕಗಳಿದ್ದಾವೆ. ಪ್ರಶ್ನೆ 7, ಸಸ್ಯಗಳಲ್ಲಿ ಗಮನಿಸಿರುವ ಯಾವುದಾದರೂ 2 ವೈವಿಧ್ಯಮಯ ಗುಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಫಸ್ಟ್ ಏನು ಬರಿಬೇಕಂದ್ರೆ ಎತ್ತರ ಅಥವಾ ಗಿಡ್ಡ ಇರ್ತವೆ, ಮೃದು ಅಥವಾ ಗಡಸು ಕಾಂಡವನ್ನು ಹೊಂದಿರ್ತವೆ. 2ನೇದು ಕಾಂಡ ಮತ್ತು ರೆಂಬೆಗಳ ಮೇಲೆ ವಿವಿಧ ಆಕಾರಗಳ ಎಳೆಗಳ ಜೋಡಣೆಯನ್ನು ಏನಾಗಿರ್ತದಪ್ಪ ಅಂದರೆ ಹೊಂದಿರ್ತದೆ. ಪ್ರಶ್ನೆ 8, ನಾವು ಸಸ್ಯ ಮತ್ತು ಪ್ರಾಣಿಗಳನ್ನು ಏಕೆ ಗುಂಪುಗೊಳಿಸಬೇಕು, ಕಾರಣ ಕೊಡಿ ಅಂತ ಕೇಳಿದ್ದಾರೆ. ಸೊ ಬಿಕಾಸ್ ವೈವಿಧ್ಯತೆ ಸಾಮ್ಯತೆಗಳ ಅಧ್ಯಯನವನ್ನು ಸುಲಭ ಮಾಡಲು ಸಸ್ಯ ಮತ್ತು ಪ್ರಾಣಿಗಳನ್ನು ಗುಂಪುಗೊಳಿಸೋದು ಅತಿ ಅವಶ್ಯಕವಾಗಿದೆ ಅನ್ನೋದನ್ನು ಬರೆದರೆ ಸಾಕು. ಮುಂದಿನ ಪ್ರಶ್ನೆ, ತಾಯಿ ಬೇರು ಮತ್ತು ತಂತು ಬೇರು ವ್ಯವಸ್ಥೆಗಳ ನಡುವಿನ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ತಾಯಿ ಬೇರು ಬಂದಾಗ ಅದು ಪ್ರಧಾನ ಬೇರು ಹೊಂದಿದೆ. ದ್ವಿದಳ ಧಾನ್ಯದ ಸಸ್ಯಗಳಲ್ಲಿ ನಾವೇನು ಮಾಡ್ತೀವಿ, ತಾಯಿ ಬೇರನ್ನು ನೋಡ್ತೀವಿ. ಬಟ್ ತಂತು ಬೇರು ಇದು ಪ್ರಧಾನ ಬೇರು ಹೊಂದಿರೋದಿಲ್ಲ. ಏಕದಳ ಸಸ್ಯಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಕಂಡು ಬರ್ತದೆ. ಮುಂದಿನ ಪ್ರಶ್ನೆ, ಭೂ ಆವಾಸದ ವಿಧಗಳನ್ನು ಹೆಸರಿಸಿರಿ. ಅರಣ್ಯಗಳು, ಮರುಭೂಮಿ, ಹುಲ್ಲುಗಾವಲು ಮತ್ತು ಪರ್ವತಗಳು ಇವೆಲ್ಲವೂ ಏನಪ್ಪ ಅಂತಂದರೆ ಭೂ ಆವಾಸದಲ್ಲಿನ ಮುಖ್ಯವಾಗಿರ್ತಕ್ಕಂಥ ವಿಧಗಳು. ಪ್ರಶ್ನೆ 11, ಕಪ್ಪೆಯನ್ನು ಉಭಯವಾಸಿ ಅಂತ ಕರೀತಾರೆ, ಕಾರಣ ಏನು ಅಂತ ಕೇಳಿದ್ದಾರೆ. ಉತ್ತರ, ಕಪ್ಪೆಯು ನೀರಿನಲ್ಲಿ ಮತ್ತು ನೆಲದ ಮೇಲೆ ಎರಡೂ ಕಡೆ ಬದುಕಬಲ್ಲದು. ಸೊ ಹಾಗಾಗಿ ಕಪ್ಪೆಯನ್ನು ಏನಂತ ಕರಿತೀವಿ, ಉಭಯವಾಸಿ ಅಂತಲೇ ಕರೆಯೋದು. ಲಾಸ್ಟ್ 4 ಅಂಕದ ಪ್ರಶ್ನೆ ಇತ್ತು. ಜಾಲಬಂಧ ನಾಳ ವಿನ್ಯಾಸ ಮತ್ತು ಸಮಾಂತರ ನಾಳ ವಿನ್ಯಾಸದ ಚಿತ್ರವನ್ನು ಬಿಡಿಸಿ ಅಂತ 4 ಮಾರ್ಕರ್ ಇತ್ತು. ಸೊ 2 ಚಿತ್ರವನ್ನು ನೀಟಾಗಿ ನೀವು ಬಿಡಿಸಿದ್ದೆ ಆದರೆ ನಿಮಗೆ 4 ಅಂಕ ಕೊಡ್ತಾರೆ. ಇದು ಸೆಕೆಂಡ್ ಲೆಸನ್ ಏನಾಗಿತ್ತಪ್ಪ ಅಂತಂದರೆ LBA ಇತ್ತು. 3ನೇ ಪಾಠ, ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ಸೊ ಈ ಪಾಠ ನೋಡೋಣ. ಇದು 3ನೇ ಪಾಠ. ಇಲ್ಲಿ ಕೂಡ ನಾವು ಅರಿವಿಗೆ 6 ಅಂಕ ಹಾಕಿದ್ದೀವಿ, ಗ್ರಹಿಕೆಗೆ 8, ಅನ್ವಯಕ್ಕೆ 2, ಕೌಶಲ್ಯಕ್ಕೆ 4, ಒಟ್ಟು 20 ಅಂಕ. ಕ್ಲಿಷ್ಟತೆ ಮಟ್ಟ ನೋಡೋದಾದರೆ ಸುಲಭ 6, ಸಾಧಾರಣ 10, ಕಠಿಣ 4, ಒಟ್ಟು 20 ಅಂಕ. ಪ್ರಶ್ನೆ ವಿಧ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 10 ಅಂಕ, ದೀರ್ಘ ಉತ್ತರ 4 ಅಂಕ, ಒಟ್ಟು 20 ಅಂಕ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಡೈರೆಕ್ಟಾಗಿ ಕೀ ಉತ್ತರದೊಂದಿಗೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಉತ್ತರವನ್ನು ತೋರಿಸ್ತೀನಿ. ಪಾಠ 3, ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. 6ನೇ ತರಗತಿ ವಿಜ್ಞಾನ LBA, ಅಂಕ 20, ಸಮಯ 45 ನಿಮಿಷ. ಬಹು ಆಯ್ಕೆ ಪ್ರಶ್ನೆಗಳು 2 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಈ ಕೆಳಗಿನವುಗಳಲ್ಲಿ ನಾರಿನಂಶವಿರುವ ಪದಾರ್ಥ. ಎ ಬೆಣ್ಣೆ,
ಬಿ ಮಾಂಸ, ಸಿ ಅಕ್ಕಿ, ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ನುಗ್ಗೆಕಾಯಿ. ಪ್ರಶ್ನೆ 2, ಮೊಳಕೆ ಕಟ್ಟಿದ ಹುರುಳಿಕಾಳು, ಹೆಸರು ಕಾಳುಗಳಲ್ಲಿ ಸಮೃದ್ಧವಾಗಿರುವ ಪೋಷಕಾಂಶ ಯಾವುದು? ಎ ಸರಳ ಪ್ರೋಟೀನು, ಬಿ ಕಾರ್ಬೋಹೈಡ್ರೇಟ್, ಸಿ ಖನಿಜಗಳು, ಡಿ ಲಿಪಿಡ. ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಖನಿಜಗಳು ಅಂತ ಬರ್ತದೆ. ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಲಿಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಅತ್ಯಂತ ಸರಳ ಕಾರ್ಬೋಹೈಡ್ರೇಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಯಾವುದಕ್ಕೆ ಅತ್ಯಂತ ಸರಳ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ? ಗ್ಲೂಕೋಸ್ ಇಸ್ ದ ರೈಟ್ ಆನ್ಸರ್. ಇನ್ನು ಸಕ್ಕರೆ, ಜೇನುತುಪ್ಪ, ಕಬ್ಬಿನ ಹಾಲುಗಳಲ್ಲಿರುವ ಪೋಷಕ ಡ್ಯಾಶ್ ಅಂತ ಕೇಳಿದ್ದಾರೆ. ಅದರಲ್ಲಿ ಕಾರ್ಬೋಹೈಡ್ರೇಟ್ ಇರ್ತದೆ. ಇದು ಸರಿಯಾದ ಉತ್ತರ ಇತ್ತು. 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರಶ್ನೆ 5, ಪೋಷಕಗಳೆಂದರೇನು? ಎಸ್, ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ, ದೇಹದ ಬೆಳವಣಿಗೆ ಮತ್ತು ದುರಸ್ತಿಗೆ ನೆರವಾಗಿರ್ತಕ್ಕಂಥ ಆಹಾರದ ಘಟಕಗಳಿಗೆ ನಾವೇನಂತೀವಪ್ಪ ಅಂತಂದ್ರೆ ಪೋಷಕಗಳು ಅಂತಲೇ ಕರೆಯೋದು. ಪ್ರಶ್ನೆ 6, ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಸ್ಥಳೀಯ ಬೆಳೆಗಳನ್ನು ತಿಳಿಸಿ. ಇಲ್ಲಿ ಅಕ್ಕಿ ಬರ್ತದೆ, ರಾಗಿ, ಉದ್ದು ಇವೆಲ್ಲವುಗಳು ಕೂಡ ಕರ್ನಾಟಕದ ಪ್ರಮುಖ ಸಾಂಪ್ರದಾಯಿಕ ಬೆಳೆಗಳ ಪದ್ಧತಿಗಳಲ್ಲಿ ಬರೋದು. ಇನ್ನು 2 ಅಂಕದ ಪ್ರಶ್ನೆಗಳು 5 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಟೋಟಲ್ ಎಷ್ಟಪ್ಪ ಅಂದರೆ 10 ಅಂಕ. ನಾರು ಪದಾರ್ಥಗಳ ಯಾವುದಾದರೂ 4 ಉತ್ತಮ ಆಕಾರಗಳನ್ನು ಪಟ್ಟಿ ಮಾಡಿ. ಹಸಿರೆಲೆ ತರಕಾರಿಗಳು, ತಾಜಾ ಹಣ್ಣುಗಳು, ಧಾನ್ಯಗಳು, ದ್ವಿದಳ ಧಾನ್ಯಗಳು ಇತ್ಯಾದಿ ಇವೆಲ್ಲವುಗಳು ಕೂಡ ನಾರು ಪದಾರ್ಥಗಳ ಒಂದು ಉತ್ತಮ ಆಕಾರಗಳ ಪಟ್ಟಿಯಲ್ಲಿ ಬರ್ತದೆ. ಇನ್ನು ಸಾಂಪ್ರದಾಯಿಕ ಮತ್ತು ಆಧುನಿಕ ಪಾಕ ಪದ್ಧತಿಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಒಲೆ ಬಳಸಿ ಅಡುಗೆಗಳನ್ನು ಮಾಡ್ತಿದ್ರು, ರುಬ್ಬುವಿಕೆಗೆ ಅರಿವ ಕಲ್ಲುಗಳನ್ನು ಬಳಸ್ತಿದ್ರು. ಬಟ್ ಆಧುನಿಕ ಪಾಕ ಪದ್ಧತಿಯಲ್ಲಿ ವಿದ್ಯುತ್ ಒಲೆ, ಸಿಲಿಂಡರ್ಗಳನ್ನು ಬಳಸ್ತಾರೆ. ಸೊ ರುಬ್ಲಿಕ್ಕೆ ಗ್ರೈಂಡರ್ ಮತ್ತು ಮಿಕ್ಸರ್ಗಳ ಬಳಕೆಗಳನ್ನು ಮಾಡ್ತಾರೆ. ಪ್ರಶ್ನೆ 9, ವಿಟಮಿನ್ ಎ ಸಮೃದ್ಧವಾಗಿರುವ ಯಾವುದಾದರೂ 4 ಆಹಾರ ಪದಾರ್ಥಗಳನ್ನು ತಿಳಿಸಿ. ಇಲ್ಲಿ ಪಪ್ಪಾಯ ಬರ್ತದೆ, ಕ್ಯಾರೆಟ್, ಮಾವು ಮತ್ತು ಹಾಲು. ಇದರಲ್ಲಿ ವಿಟಮಿನ್ ಎ ಸಮೃದ್ಧವಾಗಿರ್ತಕ್ಕಂಥ ಆಹಾರ ಪದಾರ್ಥಗಳ ಪಟ್ಟಿಯಲ್ಲಿ ಬರೋದು. ಸಂತುಲಿತ ಆಹಾರ ಅಂದರೆ ಏನು? ದೇಹದ ಸಮರ್ಪಕ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಎಲ್ಲ ಅಗತ್ಯ ಪೋಷಕಾಂಶಗಳು, ನಾರು ಪದಾರ್ಥ ಮತ್ತು ನೀರು ಸರಿಯಾದ ಪ್ರಮಾಣದಲ್ಲಿ ಹೊಂದಿರೋ ಆಹಾರವನ್ನು ನಾವು ಸಂತುಲಿತ ಆಹಾರ ಅಂತಾನೆ ಕರೆಯೋದು. ಮುಂದಿನ ಪ್ರಶ್ನೆ, ಆಲೂಗಡ್ಡೆ ಚಿಪ್ಸ್, ಕ್ಯಾಂಡಿ ಬಾರ್ಗಳು, ಚಾಕೊಲೇಟ್, ಕಾರ್ಬೋನೇಟ್ರೇಟ್ ಪಾನೀಯಗಳನ್ನು ಅಸ್ವಾಸ್ಥ್ಯ ಆಹಾರ ಅಂತ ಕರಿತೀವಿ. ಕಾರಣ ಕೊಡಿ. ಇಲ್ಲಿ ಆಲೂಗಡ್ಡೆ ಚಿಪ್ಸ್, ಕ್ಯಾಂಡಿ ಬಾರ್, ಚಾಕೊಲೇಟ್, ಕಾರ್ಬೋನೇಟ್ರೇಟ್ ಪಾನೀಯಗಳಂಥ ಆಹಾರಗಳು ಅಧಿಕ ಸಕ್ಕರೆ ಮತ್ತು ಕೊಬ್ಬಿನ ಅಂಶದಿಂದಾಗಿ ಅಧಿಕ ಕ್ಯಾಲರಿಗಳನ್ನು ಹೊಂದಿರ್ತವೆ. ಕಡಿಮೆ ಪ್ರಮಾಣದ ಪ್ರೋಟೀನ್ಗಳು, ಖನಿಜಗಳು, ಜೀವಸತ್ವ ಮತ್ತು ನಾರು ಪದಾರ್ಥಗಳನ್ನು ಹೊಂದಿರೋ ಕಾರಣ ನಮ್ಮ ದೇಹದ ಬೊಜ್ಜನ್ನು ಹೆಚ್ಚಿಸಿ ಅನಾರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡೋದ್ರಿಂದ ಅವುಗಳನ್ನು ನಾವು ಅಸ್ವಾಸ್ಥ್ಯ ಆಹಾರಗಳು ಅಂತಲೇ ಕರೆಯೋದು. 4 ಮಾರ್ಕರ್ ಕ್ವಶನ್, ನೀವು ಆಹಾರದಲ್ಲಿ ಪಿಷ್ಟ ಇರುವಿಕೆಯನ್ನು ಹೇಗೆ ಪತ್ತೆ ಮಾಡ್ತೀರಿ? ಎಸ್, ಪರೀಕ್ಷೆಗಾಗಿ ಆಲೂಗಡ್ಡೆ, ಸೌತೆಕಾಯಿ, ಬ್ರೆಡ್, ಸ್ವಲ್ಪ ಅನ್ನ, ಬೇಯಿಸಿದ ಕಡಲೆಕಾಯಿ, ಪುಡಿ ಮಾಡಿದ ಕಡಲೆಕಾಯಿ, ಎಣ್ಣೆ, ಬೆಣ್ಣೆ, ತೆಂಗಿನಕಾಯಿ ತುರಿಯಂತಹ ಆಹಾರ ಪದಾರ್ಥಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ. ಪ್ರತಿಯೊಂದು ಆಹಾರ ಪದಾರ್ಥದ ಸಣ್ಣ ಚೂರನ್ನು ಪ್ರತ್ಯೇಕ ಬಟ್ಟಲಿನಲ್ಲಿ ತೆಗೆದುಕೊಳ್ಳಿ. ಈ ಡ್ರಾಪರ್ಗಳ ಸಹಾಯದಿಂದ ಪ್ರತಿ ಆಹಾರ ಪದಾರ್ಥ ಮೇಲೆ 2-3 ಸಾರರಿಕ್ತ ಅಯೋಡಿನ್ ದ್ರಾವಣವನ್ನು ಹಾಕಿ. ಆಹಾರ ಪದಾರ್ಥಗಳ ಬಣ್ಣ ನೀಲಿ ಕಪ್ಪು ಬಣ್ಣಕ್ಕೆ ತಿರುಗಿದರೆ ನೀಲಿ ಕಪ್ಪು ಅದು ಪಿಷ್ಟದ ಇರುವಿಕೆಯನ್ನು ಸೂಚಿಸುತ್ತದೆ ಅಂತ ಬರೆದರೆ ಸಾಕು. ಇಷ್ಟಿತ್ತು 2 ಪಾಠಗಳ ಒಂದು LBS. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.